press the bell icon on the YouTube app and never miss another update. Hello children, welcome to the English class. So dear children, today I am going to start another new poem, that is Believe. So the poem Believe is written by Chelsea Varvaro. Okay. So dear children, what is the meaning of believe? So what it means? So you all know that believe means nambike, isn't it? What it means? Believe means nambike, isn't it? In common sentence, if we explain what is the meaning of believe in sentence, it means that to think something is true. To think something is true without having any proof is called believe. So what is believe here? So believe means to think something, something is true without having any proof is called believe. So what is the meaning of believe here? To think something is true without having any proof is called believe, isn't it? In Kannada we call nambike. Okay. So dear children, in this poem, the poet Chelsea Varvaro, okay, she has advised the reader how to lead our life. Okay, she tells us to lead our life we have to believe some certain things. ಸೊ ಈ ಒಂದು ಪೊಯಮಲ್ಲಿ ಪೊಯೆಟ್ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ನಾವು ನಮ್ಮ ಲೈಫನ್ನು ಲೀಡ್ ಮಾಡಬೇಕಾದ್ರೆ ಏನೆಲ್ಲ ಬಿಲೀವ್ ಮಾಡಬೇಕು ಅಂತ ಹೇಳಿ ಈ ಒಂದು ಪೊಯಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೊ ಈ ಒಂದು ಪೊಯಮಲ್ಲಿ ಪೊಯೆಟ್ ಏನು ಹೇಳಿದ್ದಾರೆ? ಟು ಲೀಡ್ ಅವರ್ ಲೈಫ್ ವಿ ಹ್ಯಾವ್ ಟು ಬಿಲೀವ್ ಸಮ್ ಸರ್ಟೈನ್ ಥಿಂಗ್ಸ್. ನಾವು ನಮ್ಮ ಲೈಫನ್ನು ಲೀಡ್ ಮಾಡ್ತಿದ್ದೀವಲ್ಲ, ಸೊ ನಾವು ಹೇಗೆ ಲೀಡ್ ಮಾಡಬೇಕು ಅಂತ ಹೇಳಿ ಈ ಒಂದು ಪೊಯಮಲ್ಲಿ ಅಡ್ವೈಸನ್ನು, ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ಶಲ್ ವಿ ಸ್ಟಾರ್ಟ್ ದ ಪೊಯಮ್ ನೌ? ಲೆಟ್ಸ್ ಸಿ ವಾಟ್ ವಿ ಹ್ಯಾವ್ ಟು ಬಿಲೀವ್ ಟು ಲೀಡ್ ಅ ಸಕ್ಸಸ್ಫುಲ್ ಲೈಫ್. ಸೊ ನೋಡೋಣ, ಈಗ ನಾವೊಂದು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡಬೇಕು. ಓಕೆ, ನಾವೊಂದು ಸಕ್ಸಸ್ಫುಲ್ ಲೈಫನ್ನು ಪಡ್ಕೋಬೇಕು ಅಂದರೆ ನಾವು ಎದ್ರ ಮೇಲೆ ಬಿಲೀವ್ ಮಾಡಬೇಕು ಅಂತ, ಎದ್ರ ಮೇಲೆ ನಂಬಿಕೆ ಇಡಬೇಕು ಅಂತ ನೋಡೋಣ. ಸೊ ಪೊಯೆಟ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಲೆಟ್ಸ್ ಸಿ. ಟೇಕ್ ಯುವರ್ ಟೆಕ್ಸ್ಟ್ ಬುಕ್, ಕಮ್ ಟು ದ ಪೇಜ್ ನಂಬರ್ 45. ಸೊ I would like to write the poem on the board to explain. First stanza, believe in love. Believe in love. Believing faith. Faith means vishwasa, isn't it? And believing truth. Truth means satya, isn't? Believe in truth. Believe that no matter what happens, you have the power to prevail. Prevail means achieve something. I written here on the board. So let's read the poem first. So see here, dear children, in the first stanza the poet is requesting us that we have to believe in love. Okay, ಸೊ ನಾವು ನಮ್ಮ ಲೈಫನ್ನು, ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡಬೇಕು, ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿರಬೇಕು, ಸಕ್ಸಸ್ಸನ್ನು ಪಡಿಬೇಕು ಅಂತ ಹೇಳಿದರೆ ನಾವು ಎದ್ರ ಮೇಲೆ ಬಿಲೀವ್ ಮಾಡಬೇಕು? ಪೊಯೆಟ್ ಇಲ್ಲಿ ಫಸ್ಟ್ ಆನ್ಸರ್ದಲ್ಲಿ ಏನು ಹೇಳ್ತಾ ಇದೆ ನೋಡಿ, ಬಿಲೀವ್ ಇನ್ ಲವ್, ದ್ಯಾಟ್ ಇನ್ ಅವರ್ ಲೈಫ್ ವಿ ಹ್ಯಾವ್ ಟು ಬಿಲೀವ್ ಇನ್ ಲವ್. ಓಕೆ, ಆ್ಯಂಡ್ ವಿ ಹ್ಯಾವ್ ಟು ಬಿಲೀವ್ ಇನ್ ಫೇತ್. ಫೇತ್ ಮೀನ್ಸ್ ವಿಶ್ವಾಸ.
isn't it? And believe in truth. So we have to believe in truth. ನಾವು ಸತ್ಯದಲ್ಲಿ ನಂಬಿಕೆಯನ್ನು ಇಡಬೇಕು. ಓಕೆ, ಬಿಲೀವ್ ದ್ಯಾಟ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಯು ಹ್ಯಾವ್ ದ ಪವರ್ ಟು ಪ್ರಿವೇಲ್. ಸೊ ಇನ್ ದ ಫಸ್ಟ್ ಸ್ಟ್ಯಾನ್ಸಾ ಯು ಕ್ಯಾನ್ ಸಿ ದ್ಯಾಟ್ ದ ಪೋಯಟ್ ಇಸ್ ಟೆಲ್ಲಿಂಗ್ ವಿ ಹ್ಯಾವ್ ಟು ಬಿಲೀವ್ ಇನ್ ಲವ್, ವಿ ಹ್ಯಾವ್ ಟು ಬಿಲೀವ್ ಇನ್ ಫೇತ್, okay, we have to believe in truth, okay, and believe that no matter what happens you have the power to prevail. We have to believe that whatever the matter, okay, ಯಾವುದಾದ್ರೂ ವಿಷಯ ಆಗಿರಲಿ ಏನಾದರೂ ಆಗಿರಲಿ, ಓಕೆನಾ, ಬಿಲೀವ್ ದಟ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್, ಏನಾದರೂ ಆಗಿರಲಿ ಲೈಫಲ್ಲಿ, ಓಕೆ, ಎಂಥದಾದ್ರೂ ಸಿಚುವೇಶನ್ ಬರಲಿ, ಓಕೆ, so you have the power, we have to believe that we have the power to prevail, to achieve something. ಓಕೆ, ನಮ್ಮ ಲೈಫಲ್ಲಿ ಎಂಥದಾದ್ರೂ ಸಿಚುವೇಶನ್ ಇರಲಿ, ಹೇಗಾದರೂ ಕಂಡೀಷನ್ ಬರಲಿ, ಏನಾದರೂ ಆಗಿರಲಿ, ಓಕೆನಾ, ದಟ್ ಈಸ್ ನಾಟ್ ಮ್ಯಾಟರ್, ಅದು ಏನಾದರೂ ಆಗಿರಲಿ, ನಾವೇನು ಬಿಲೀವ್ ಮಾಡಬೇಕು ಅಂತ ಹೇಳಿದರೆ ನಮ್ಮದ್ರಲ್ಲಿ ಆ ಒಂದು ಪವರ್ ಇದೆ. ಯಾವ ಪವರು? ನಾವು ನಮ್ಮ ಲೈಫನ್ನು ಅಚೀವ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ನಮ್ಮದ್ರಲ್ಲಿ ಇರಬೇಕು. ನಾವು ನಮ್ಮದ್ರಲ್ಲಿ ಫಸ್ಟು ಬಿಲೀವ್ ಮಾಡಬೇಕು, ಓಕೆನಾ. ಸೊ ಏನು ಬಿಲೀವ್ ಮಾಡಬೇಕು? ವಿ ಹ್ಯಾವ್ ದ ಪವರ್ ಟು ಅಚೀವ್ ಸಮಥಿಂಗ್ ಇನ್ ಲೈಫ್, ವಾಟ್ ಎವರ್ ದ ಮ್ಯಾಟರ್ ಇಸ್, ಏನಾದರೂ ಆಗಿರಲಿ ಸಿಚುವೇಶನ್, ಹೇಗಾದರೂ ಆಗಿರಲಿ ಸಿಚುವೇಶನ್, ಆ ಒಂದು ಸಿಚುವೇಶನಲ್ಲಿ ನಾವು ನಮ್ಮ ಲೈಫನ್ನು ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡ್ಕೊತಾ ಹೋಗ್ತೀವಿ ಅನ್ನೋ ಒಂದು ಭರವಸೆ, ಒಂದು ಪವರ್ ನಮ್ಮದ್ರಲ್ಲಿ ಇರಬೇಕು, ಒಂದು ಬಿಲೀವ್ ನಮ್ಮದ್ರಲ್ಲಿ ನಾವು ಇಟ್ಕೋಬೇಕು. Understood the first answer? So the poet is telling that we have to believe in love, we have to believe in faith, okay, vishwasa, and we have to believe in truth, okay, we have to believe in truth. We always say truth to the others, okay, we never have to tell lie. ಯಾವತ್ತೂ ಕೂಡ ಸುಳ್ಳನ್ನು ಹೇಳಬಾರ್ದು, ಯಾಕಂದರೆ ಸುಳ್ಳನ್ನು ಹೇಳಿದರೆ ಅದು ಲೈಫ್ ಸ್ಪಾಯ್ಲ್ ಆಗೇ ಆಗುತ್ತೆ, isn't it? So we have to believe in truth, we have to follow the truth to lead a successful life, okay, and whatever the matter is, ಯಾವುದಾದ್ರೂ ಒಂದು ವಿಷಯ ಬರಲಿ, ಯಾವುದಾದ್ರೂ ಒಂದು ಸಿಚುವೇಶನ್ ಬರಲಿ, ವಿ ಹ್ಯಾವ್ ಟು ಬಿಲೀವ್ ಇನ್ ಅವರ್ ಸೆಲ್ಫ್. ನಾವು ನಮ್ಮದ್ರಲ್ಲಿ ನಂಬಿಕೆ ಇಟ್ಕೋಬೇಕು, ನಾವು ಐತಲ್ಲ ಆ ಒಂದು ಸಿಚುವೇಶನಿಂದ ನಾವು ಸಕ್ಸಸ್ಫುಲ್ ಆಗಿ ಹೊರಗಡೆ ಬರ್ತೀವಿ ಅನ್ನೋ ಒಂದು ಭರವಸೆ ನಮ್ಮದ್ರಲ್ಲಿ ಬರಬೇಕು. ಅಂಡರ್ಸ್ಟುಡ್ ದ ಫಸ್ಟ್ ಆನ್ಸರ್? ಅರ್ಥ ಆಗ್ತಿದೆಯಾ? ಐ ಥಿಂಕ್ ಯು ಅಂಡರ್ಸ್ಟುಡ್ ದ ಫಸ್ಟ್ ಆನ್ಸರ್, ಓಕೆ. ಸೊ ವಾಟ್ ಹ್ಯಾಪನ್ಸ್, ಏನಾದರೂ ಆಗಿರಲಿ, ಯು ಹ್ಯಾವ್ ದ ಪವರ್, ನಮ್ಮದ್ರಲ್ಲಿ ಆ ಒಂದು ಪವರ್ ಇದೆ. ಯಾವ ಪವರು? ಟು ಅಚೀವ್ ಸಮಥಿಂಗ್ ಇನ್ ಲೈಫ್. ಅಂಡರ್ಸ್ಟುಡ್? ಎಸ್, ಶಾಲ್ ವಿ ಮೂವ್ ಟು ದ ನೆಕ್ಸ್ಟ್ ಆನ್ಸರ್ ನಾವು? ಓಕೆ, ಕಮ್ ಟು ದ ನೆಕ್ಸ್ಟ್ ಆನ್ಸರ್ ನಾವು. ಸೊ ಪೊಯೆಟ್ ಅಡ್ವೈಸ್ ಹೇಳ್ತಾ ಇದ್ರಲ್ವಾ ನಮಗೆ, ನಾವು ಹೇಗೆ ಲೈಫನ್ನು ಲೀಡ್ ಮಾಡಬೇಕು ಅಂತ, isn't it? ಸೊ ಯಾವುದಾದ್ರೂ ಸಿಚುವೇಶನ್ ಬರಲಿ, ನಾವು ನಮ್ಮದ್ರಲ್ಲಿ ಪವರ್ ಇದೆ, ನಾವು ಅಚೀವ್ ಮಾಡ್ತೀವಿ ಅನ್ನೋ ಒಂದು ಬಿಲೀವನ್ನು ನಾವು ಇಟ್ಕೋಬೇಕು, ಓಕೆ. Understood? Let's move to the second stanza now. See next to poet what she is telling. So we have to believe next. See, believe in strength. Strength means here Shakti. Okay, believe in strength. Believe in courage, dhairya. Believe in courage. Courage means dhairya. So poet is telling that. Next, believe in honor, gaurava. Believe in honor. Next, believe that everyone has the power, everyone has the power to be good at heart, good at heart. So come to the now second stanza. So see here, in the second stanza, the poet is advising us that we have to believe in strength. So even second stanza dalli poet namige ಏನು ಸಲಹೆ ಕೊಡ್ತಾ ಇದ್ದಾರೆ, ನಾವು ಎದ್ರ ಮೇಲೆ ನಂಬಬೇಕು ಅಂತೆ. Poet is telling that we have to believe in strength. Okay, ಶಕ್ತಿಯಲ್ಲಿ ನಂಬಿಕೆ ಇಡಬೇಕು. Okay, and we have to believe in courage. Courage means ಧೈರ್ಯ. Okay, we have to believe in courage. ಧೈರ್ಯದಲ್ಲಿ ನಂಬಿಕೆ ಇಡಬೇಕು.
ಬಿಲೀವ್ ಇನ್ ಹಾನರ್. ಹಾನರ್ ಮೀನ್ಸ್ ಗೌರವ. ಗೌರವದಲ್ಲಿ ನಂಬಿಕೆ ಇಡಬೇಕು. ಓಕೆ, ಬಿಲೀವ್ ದ್ಯಾಟ್ ಎವ್ರಿ ಒನ್, ಓಕೆ, ಬಿಲೀವ್ ಮಾಡಿ ಎವ್ರಿ ಒನ್ ಹ್ಯಾಸ್ ದ ಪವರ್ ಟು ಬಿ ಗುಡ್ ಅಟ್ ಹಾರ್ಟ್. So we have to believe that every man, every person in this world has the power to be good at heart. ಎಲ್ಲರೂ ಕೂಡ ಓಕೆ ನಂಬಬೇಕು. ಏನು ನಂಬಬೇಕು? ನಮ್ಮ ಮನಸ್ಸಿಂದ ನಾವು ಒಳ್ಳೆ ಆಗ್ತೀವಿ ಅನ್ನೋ ಒಂದು ಪವರ್, ಒಳ್ಳೆ ಆಗ್ತೀವಿ ಅನ್ನೋ ಒಂದು ನಂಬಿಕೆ ನಮ್ಮದ್ರಲ್ಲಿ ಇರಬೇಕು. ಎಲ್ಲ ಪರ್ಸನ್ಗೂ ಕೂಡ ಓಕೆ, ಎಲ್ಲ ಪರ್ಸನ್ಗೂ ಕೂಡ ಪವರ್ ಇದೆ, ಅವರು ಮನಸ್ಸಿಂದ ಒಳ್ಳೆ ಆಗಿ ಇರೋದು. ಓಕೆನಾ? ಸೊ ವಿ ಹ್ಯಾವ್ ಟು ಬಿ ವೆರಿ ಗುಡ್ ಅಟ್ ಹಾರ್ಟ್. ನಾವು ಒಳ್ಳೆ ಮನಸ್ಸನ್ನು ಇಟ್ಕೊಂಡು ಲೈಫನ್ನು ಲೀಡ್ ಮಾಡಬೇಕು. ಓಕೆ, ಸೊ ಇಟ್ ಈಸ್ ಒನ್ ಆಫ್ ದಿ ಅಡ್ವೈಸ್ ದ ಪೋಯಟ್ ಈಸ್ ಗಿವಿಂಗ್ ಅಸ್ ಟು ಲೀಡ್ ಅ ಸಕ್ಸಸ್ಫುಲ್ ಲೈಫ್. ನಾವು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡಬೇಕು ಅಂತ ಹೇಳಿದರೆ ನಾವು ಫಸ್ಟ್ ನಮ್ಮ ಮನಸ್ಸಿಂದ ಒಳ್ಳೆಯರಾಗಿರಬೇಕು. ಓಕೆನಾ? ಸೊ ನಮ್ಮ ಮನಸ್ಸಿಂದ ನಾವು ಒಳ್ಳೆಯರಾಗಿರೋ ಪವರ್ ಎಲ್ಲರಿಗೂ ಇದೆ. Okay, so we have to believe that we can also be a good at heart. We have that power to be good at heart. Understood? Artha agtideya? In the second stanza, we have to believe in, yes, we have to believe in strength. Okay, ಶಕ್ತಿಲಿ ನಂಬಿಕೆ ಇಡಬೇಕು. We have to believe in courage. Okay, ಧೈರ್ಯದಲ್ಲಿ ನಂಬಿಕೆ ಇಡಬೇಕು. And we have to believe in honor. ಗೌರವದಲ್ಲಿ ನಂಬಿಕೆ ಇಡಬೇಕು. ಓಕೆ, ಇದರಲ್ಲಿ ನಾವು ನಂಬಿಕೆ ಇಟ್ಟರೆ ನಮ್ಮ ಮನಸ್ಸಿಂದ ನಾವು ಒಳ್ಳೆಯರಾಗ್ತೀವಿ. ಓಕೆ, ಸೊ ನಮ್ಮ ಲೈಫನ್ನು ನಾವು ಗುಡ್ ಹಾರ್ಟಿಂದ, ಒಳ್ಳೆ ಮನಸ್ಸಿಂದ ಲೀಡ್ ಮಾಡಬೇಕು. ಅವಾಗ ನಮ್ಮ ಲೈಫು ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಪೋಯೆಟ್ ಅಡ್ವೈಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಯು ಅಂಡರ್ಸ್ಟುಡ್ ದ ಸೆಕೆಂಡ್ ಸ್ಟ್ಯಾನ್ಸಾ ಆಲ್ಸೋ. ಓಕೆ ಚಿಲ್ಡ್ರನ್, ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಲೀಡ್ ಅವರ್ ಲೈಫ್ with a good heart. Everyone in this world has the power to be good at heart. Understood? Understood the second stanza? Shall we move to the third stanza now? Yes. So now ಏನು believe ಮಾಡಬೇಕು? Everyone in this world has the power to be good at heart. Understood? Shall we move to the third stanza now? Yes, come to the third stanza. Let's see what the poet is advising in the third stanza. See that the poet is telling that we have to believe in song. Song means you all know that, hadu, isn't it? We have to believe. Next, in dance. Dance means you all know that, isn't it? Nritya. And we have to believe in culture, Sanskruti. What it means? Culture means Sanskruti. Okay? We have to believe in culture. Believe that no matter who you are or where you are from everyone is unique. So come to the now third stanza. So see here, in the third stanza, the poet is advising us, she is giving an advice to us that we have to believe in song. Okay, we have to believe in dance, we have to believe in culture. ಸಂಸ್ಕೃತಿಯಲ್ಲಿ ನಂಬಿಕೆನ ಇಡಬೇಕು, ಹಾಡಲ್ಲಿ ನಂಬಿಕೆನ ಇಡಬೇಕು, ಡ್ಯಾನ್ಸಲ್ಲಿ ನಂಬಿಕೆನ ಇಡಬೇಕು. ಓಕೆ, ಬಿಲೀವ್ ದ್ಯಾಟ್ ನೋ ಮ್ಯಾಟರ್ who are you or where you are from, everyone is unique. So dear children, in this world there are so many people, isn't it? So we have to think that we have every person is a different from each other. ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬರು ಡಿಫ್ರೆಂಟ್ ಆಗಿದ್ದಾರೆ. ಎವ್ರಿ ಒನ್ ಹ್ಯಾಸ್ ದ ಡಿಫ್ರೆಂಟ್ ಟ್ಯಾಲೆಂಟ್.
isn't it? If somebody is good in singing means somebody is good in dancing. Everyone has the different talent, isn't it? By using that talent we can achieve a lot of things in our life. ಅರ್ಥ ಆಗ್ತಿದೆಯಾ? ಸೊ ಈ ಒಂದು ಥರ್ಡ್ ಸ್ಟಾನ್ಸಲ್ಲಿ ಪೊಯೆಟ್ ಏನು ಹೇಳ್ತಾ ಇದ್ದಾರೆ, ನಾವು ಸಾಂಗಲ್ಲಿ ನಂಬಿಕೆನ ಇಡಬೇಕು, ಡ್ಯಾನ್ಸಲ್ಲಿ ನಂಬಿಕೆನ ಇಡಬೇಕು, ಮತ್ತು ಕಲ್ಚರಲ್ಲಿ ಸಂಸ್ಕೃತಿಯನ್ನ ನಂಬಿಕೆ ಇಡಬೇಕು. ಓಕೆನಾ? ನೋ ಮ್ಯಾಟರ್, ವಿ ಹ್ಯಾವ್ ಟು ಬಿಲೀವ್ ದ್ಯಾಟ್ whoever we are, wherever we are, we have the talent and we have different from others, isn't it? By using our talent we can achieve a lot of things. ಅರ್ಥ ಆಗ್ತಿದೆಯಾ? ಸೊ ದೇವರು ಪ್ರತಿಯೊಬ್ಬರಿಗೂ ಒಂದು ಡಿಫ್ರೆಂಟ್ ಟ್ಯಾಲೆಂಟಿಂದ ಕೊಟ್ಟಿದ್ದಾರೆ ಅಲ್ವಾ? ನಾನು ಹೇಳಿದೆ ಈಗ ಕೆಲವೊಬ್ಬರು ಡ್ಯಾನ್ಸಲ್ಲಿ ಸಿಂಗಿಂಗಲ್ಲಿ ಅವರು ಟ್ಯಾಲೆಂಟನ್ನು ಪಡ್ಕೊಂಡಿರ್ತಾರೆ, isn't it? By using that talent we can achieve lot of things in our life, so we have to believe that. Okay, so ನಾವು ನಂಬಿಕೆನ ಇಡಬೇಕು. we have the power. ಓಕೆ, ನಮ್ಮದ್ರಲ್ಲಿ ಟ್ಯಾಲೆಂಟ್ ಅನ್ನೋ ಒಂದು ಪವರ್ ಇದೆ. ಓಕೆನಾ? ಸೊ ಆ ಒಂದು ಟ್ಯಾಲೆಂಟನ್ನು ನಾವು ಯೂಸ್ ಮಾಡಿಕೊಂಡು ನಮ್ಮ ಲೈಫನ್ನು ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡಬೇಕು. ಓಕೆ, ಆ್ಯಂಡ್ ಸಿ ಬಿಲೀವ್ ದಟ್ ನೋ ಮ್ಯಾಟರ್ ಹೂ ಆರ್ ಯು, ಹೂ ಎವರ್ ಯು ಆರ್, ಯಾರಾದರೂ ನೀವಾಗಿರಲಿ, ವೇರ್ ಯು ಆರ್, ನೀವೆಲ್ಲಾದರೂ ಹೋಗಿರಿ, ಯಾವುದಾದ್ರೂ ಪ್ಲೇಸಲ್ಲಿ ಇರಲಿ. ಓಕೆ, from everyone is unique. So in this world every person is a unique means I written here only one of its kind, ananya, vishesha anta ಹೇಳ್ತಿರಲ್ಲ ಅದು. ಸೊ ಯೂನಿಕ್ ಮೀನ್ಸ್ ನಾಟ್ ಲೈಕ್ ಅದರ್ಸ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಹೂಎವರ್ ಯು ಆರ್, ವೇರೆವರ್ ಯು ಆರ್, ನೀವು ಯಾರಾದರೂ ಆಗಿರಲಿ, ಯಾವುದಾದ್ರೂ ಪ್ಲೇಸಲ್ಲಿ ಇರೋರಾಗಿರಲಿ, ಸೊ ನಾವೇನು ನಂಬಿಕೆ ಇಡಬೇಕು, ನಮ್ಮದ್ರಲ್ಲಿ ಟ್ಯಾಲೆಂಟ್ ಇದೆ ಅನ್ನೋ ಒಂದು ನಂಬಿಕೆ ನಾವು ಇಟ್ಕೋಬೇಕು. ಓಕೆ, ಸೊ ಆ ಒಂದು ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಲೈಫನ್ನು ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡಬೇಕು. ಅಂಡರ್ಸ್ಟುಡ್? ಸೊ ನಾವು ಅಂದ್ಕೋಬಾರ್ದು ನಮ್ಮದ್ರಲ್ಲಿ ಟ್ಯಾಲೆಂಟ್ ಇಲ್ಲ, ನಾವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಫೀಲಿಂಗ್ಸ್ ನಮ್ಮದ್ರಲ್ಲಿ ಇರಬಾರ್ದು. ಸೊ ಪೊಯೆಟ್ ಅದಕ್ಕೆ ಇಲ್ಲಿ ಅಡ್ವೈಸ್ ಮಾಡ್ತಿದ್ದಾರೆ, ಸಲಹೆಯನ್ನು ಕೊಡ್ತಾ ಇದ್ದಾರೆ. ಏನು ಸಲಹೆಯನ್ನು ಕೊಡ್ತಾ ಇದ್ದಾರೆ? ಎವ್ರಿಬಡಿ ಹ್ಯಾಸ್ ಟ್ಯಾಲೆಂಟ್, ದೇರ್ ಓನ್ ಟ್ಯಾಲೆಂಟ್ ಹ್ಯಾವ್. ಓಕೆ, ಸೊ ವಿ ಹ್ಯಾವ್ ಟು ಯೂಸ್ ದ ಟ್ಯಾಲೆಂಟ್ ಟು ಅಚೀವ್ ಸಮಥಿಂಗ್. ಅಂಡರ್ಸ್ಟುಡ್? ಅರ್ಥ ಆಗ್ತಿದೆಯಲ್ಲ? ಸೊ ನೀವು ಕೂಡ ಬಿಲೀವ್ ಮಾಡಿ, ನಿಮ್ಮದ್ರಲ್ಲೂ ಕೂಡ ಒಂದು ಡಿಫ್ರೆಂಟ್ ಟ್ಯಾಲೆಂಟ್ ಇದೆ. ಸೊ ಆ ಒಂದು ಟ್ಯಾಲೆಂಟೆಲ್ಲ ನಾವು ಸ್ವಲ್ಪ ವರ್ಕೌಟ್ ಮಾಡಿ ನಾವು ಸಕ್ಸಸ್ಸನ್ನು ಪಡ್ಕೋಬೋದು. ಅಂಡರ್ಸ್ಟುಡ್? ಸೊ ಬಿಲೀವ್ ಮಾಡ್ತೀರಾ, ನಿಮ್ಮದ್ರಲ್ಲೂ ಕೂಡ ಅಷ್ಟೇ ಪವರ್ ಇದೆ ಅಂತ ಹೇಳಿ. ನೀವು ಯಾರಾದರೂ ಆಗಿರಲಿ, ಎಲ್ಲಾದರೂ ಆಗಿರಲಿ, ಸೊ ಯು ಆರ್ ದ ಡಿಫ್ರೆಂಟ್ ಫ್ರಮ್ ಅದರ್ಸ್. ನೀವು ಬೇರೆಯವರಿಂದ ಡಿಫ್ರೆಂಟ್ ಇದ್ದೀರಾ, ಯೂನೀಕ್ ಇದ್ದೀರಾ, ಟ್ಯಾಲೆಂಟೆಡ್ ಇದ್ದೀರಾ. ಸೊ ವಿ ಹ್ಯಾವ್ ಟು ಬಿಲೀವ್ ದಟ್. Got it? Good advice it is, isn't it? So we have to believe in ourselves. I think you come to know this stanza. Yes, last stanza. Come to the last stanza now. So in the last stanza the poet is telling to believe in time, believe in time, believe in time. Time means samaya, isn't it? Next, believe in forever. Forever means ಎಂದೆಂದಿಗೂ ಅಂತ ಹೇಳಿ. Forever, and believe in you. Believe in you. You means ನೀವು, isn't it? Believe in you means now. Believe that as long as you believe in yourself, anything is possible. Anything is possible. Yes, so come to the now last stanza. So see here,
In this poem, the poet is giving an advice to us to lead our life successfully, isn't it? So see here in the fourth stanza, the poet is giving an advice that we have to believe in time. So dear children, we have to believe in time. Why the poet is telling like that? ಯಾಕೆ poet ಆ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಎವ್ರಿಬಡಿ ಕ್ಯಾನ್ ಫೇಸ್ ಗುಡ್ ಟೈಮ್ ಆಲ್ಸೋ, ಇವನ್ ಕ್ಯಾನ್ ಬ್ಯಾಡ್ ಟೈಮ್ ಆಲ್ಸೋ, isn't it? ಪ್ರತಿಯೊಬ್ಬರು ಲೈಫಲ್ಲಿ ಕೂಡ ಗುಡ್ ಟೈಮ್ ಬರುತ್ತೆ, ಬ್ಯಾಡ್ ಟೈಮ್ ಬರುತ್ತೆ. ಸೊ ಇಲ್ಲಿ ಯಾಕೆ ಅಡ್ವೈಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ನಮ್ಮ ಲೈಫಲ್ಲಿ ಏನಾದರೂ ಬ್ಯಾಡ್ ಟೈಮ್ ಬಂದಾಗ ನಾವು ನಮ್ಮದ್ರಲ್ಲಿ ಬಿಲೀವ್ ಮಾಡ್ಕೊಂಡು ಇಟ್ಕೋಬೇಕು, ಆ ಒಂದು ಟೈಮ್ ಚೇಂಜ್ ಆಗುತ್ತೆ ಅಂತ ಅಲ್ವಾ. ಸೊ ಪೂರ್ತಿ ಲೈಫಲ್ಲಿ ಬ್ಯಾಡ್ ಟೈಮ್ ಒಂದು ಸತಿ ಆದರೂ ಬಂದೇ ಬರುತ್ತೆ, isn't it? ಸೊ ಆ ಒಂದು ಟೈಮಲ್ಲಿ ನಾವೇನು ಫೀಲ್ ಮಾಡ್ಕೋಬೇಕು, ವಿ ಹ್ಯಾವ್ ಟು ಫೀಲ್ ದ್ಯಾಟ್ ದಿಸ್ ಟೈಮ್ ವಿಲ್ ಚೇಂಜ್ ಆ್ಯಸ್ ಪಾಸಿಬಲ್ ಆ್ಯಸ್ ವೆರಿ ಸೂನ್. ಓಕೆ, ಸೊ ನಾವು ಸಮಯದಲ್ಲಿ ನಂಬಿಕೆನ ಇಟ್ಕೋಬೇಕು. Why? Because it will change. Okay, the good time will come in your life. We have to believe that. Okay, ಅರ್ಥ ಆಗ್ತಿದೆಯಲ್ಲ? We have to believe in time. Okay, and the next we have to believe forever. We have to believe that forever we will be happy. ಸೊ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ, ನಾವು ಫಾರೆವರಲ್ಲಿ ಬಿಲೀವ್ ಮಾಡಬೇಕು. ಓಕೆ, ನಾವು ಬಿಲೀವ್ ಮಾಡಿ ನೀವು ನಿಮ್ಮ ಫ್ಯೂಚರ್ ಲೈಫಲ್ಲಿ ಹ್ಯಾಪಿ ಲೈಫನ್ನು ಲೀಡ್ ಮಾಡ್ತೀರಾ ಅಂತ ಹೇಳಿ ನಾವು ನಂಬಿಕೆಯನ್ನು, ಪಾಸಿಟಿವ್ ಥಿಂಕನ್ನು ನಾವು ಇಟ್ಕೊಂಡಿರಬೇಕು. ಅಂಡರ್ಸ್ಟುಡ್? ಸೊ ವಿ ಹ್ಯಾವ್ ಟು ಬಿಲೀವ್ ಇನ್ ಟೈಮ್. Okay, that the good time will come in your life. We have to believe that, and we have to believe in forever. Okay, why we have to believe in forever? Because forever we can lead a happy life. ನಾವು ನಮ್ಮ ಲೈಫಲ್ಲಿ ಎಂದೆಂದಿಗೂ ಹ್ಯಾಪಿ ಲೈಫನ್ನು ಲೀಡ್ ಮಾಡ್ತೀವಿ ಅನ್ನೋ ಒಂದು ಪಾಸಿಟಿವ್ ಥಿಂಕಿಂಗನ್ನು ನಾವು ಇಟ್ಕೋಬೇಕು. ಓಕೆ, and believe in you. So the poet is telling to us that we have to believe in us. ನಾವು ನಮ್ಮದ್ರಲ್ಲಿ ಫಸ್ಟ್ ಆಫ್ ಆಲ್ ನಂಬಿಕೆನ ಇಟ್ಕೋಬೇಕು. Okay, now if we believe in ourselves, anything can possible. Okay, see here in this last answer, believe that as long as you believe in yourself, anything is possible. So dear children, it is the most useful advice to us. ಇದು ತುಂಬ ಯೂಸ್ಫುಲ್ ಅಡ್ವೈಸ್. ಯಾಕೆ ಅಂತ ಹೇಳಿದರೆ, ಏನು ಈ ಅಡ್ವೈಸಲ್ಲಿದೆ ಅಂತ ಹೇಳಿದರೆ, ನಾವು ನಮ್ಮದ್ರಲ್ಲಿ ನಂಬಿಕೆ ಎಲ್ಲಿವರೆಗೂ ಇಟ್ಕೊತೀವೋ ಅಲ್ಲಿವರೆಗೂ ನಾವೆತ್ತಲ್ಲ ಎಲ್ಲ ವರ್ಕನ್ನು ಪಾಸಿಬಲ್ ಆಗಿ ಮಾಡ್ತಾ ಇರ್ತೀವಿ. ಓಕೆನಾ, ನಮ್ಮದ್ರಲ್ಲಿ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿದರೆ ಎವ್ರಿಥಿಂಗ್ ಈಸ್ ಇಂಪಾಸಿಬಲ್. ಓಕೆ, ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಡ್ವೈಸ್ ವಾಟ್ ದ ಪೋಯಟ್ ಇಸ್ ಟೆಲಿಂಗ್ ಹಿಯರ್. ವಿ ಹ್ಯಾವ್ ಟು ಬಿಲೀವ್ ಇನ್ ಅವರ್ ಸೆಲ್ಫ್. ಓಕೆ, ಸೊ ಎಲ್ಲಿ ತನಕ ನಾವು ನಮ್ಮದ್ರಲ್ಲಿ ನಂಬಿಕೆ ಇಟ್ಕೊತೀವಿ ಅಲ್ಲಿ ತನಕ ಎಲ್ಲದು ಪಾಸಿಬಲ್. ಓಕೆ, ಇವಾಗ ನಮ್ಮದ್ರಲ್ಲಿ ನಮಗೆ ನಂಬಿಕೆ ಇಲ್ಲ, ನಾನು ಮಾಡೋಕ್ಕೆ ಆಗಲ್ಲ ಅಂತ ನಾವು ಅಂದ್ಕೊಂಡ್ರೆ ಡೆಫಿನೆಟ್ಲಿ ಅದು ಆಗಲ್ಲ. ಓಕೆ, ಸೊ ನಾವು ಆಗುತ್ತೆ, ನಮ್ಮಿಂದ ಪಾಸಿಬಲ್ ಇದೆ ಅಂತ ಹೇಳಿ ಫೀಲ್ ಮಾಡಿಕೊಂಡ್ರೆ ದಟ್ ಥಿಂಕ್ ವಿಲ್ ಬಿ ಹ್ಯಾಪನ್, ದಟ್ ಥಿಂಕ್ ವಿಲ್ ಬಿ ಗೋಯಿಂಗ್ ಆನ್, ಮೀನ್ಸ್ ಆ ವರ್ಕ್ ಆಗುತ್ತೆ ನಿಮ್ಮಿಂದ. ಅರ್ಥ ಆಗ್ತಿದೆಯಲ್ಲ? ಸೊ ಆಲ್ವೇಸ್ ವಾಟ್ ಎವರ್ ಯು ಆರ್ ಡೂಯಿಂಗ್, ವೇರ್ ಎವರ್ ಯು ಆರ್ ಗೋಯಿಂಗ್, ವಾಟ್ ಎವರ್ ಯು ಆರ್ ಡೂಯಿಂಗ್, ನೋ, ಸೊ ವಿ ಹ್ಯಾವ್ ಟು ಬಿಲೀವ್ ದ್ಯಾಟ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಬೈ ಅಸ್. ನಮ್ಮಿಂದ ಎಲ್ಲದು ಸಾಧ್ಯ ಅನ್ನೋ ಒಂದು ನಂಬಿಕೆ ನಾವು ಇಟ್ಕೊಂಡಿರಬೇಕು. ಓಕೆ, ಎಲ್ಲಿವರೆಗೂ ನಾವು ನಂಬಿಕೆ ಇಟ್ಕೊಂಡಿರ್ತೀವೋ ಅಲ್ಲಿ ತನಕ ಎಲ್ಲದು ಪಾಸಿಬಲ್. ನಮ್ಮದ್ರಲ್ಲಿ ನಮಗೆ ನಂಬಿಕೆ ಇಲ್ಲ ಅಂದರೆ ಎಲ್ಲದು ಇಂಪಾಸಿಬಲ್. ಸೊ ಟು ಲೀಡ್ ಅವರ್ ಲೈಫ್ ವಿ ಹ್ಯಾವ್ ಟು ಬಿಲೀವ್ ಅವರ್ ಸೆಲ್ಫ್ ಫಸ್ಟ್. ಓಕೆ, ಇಟ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಅಡ್ವೈಸ್ ದ ಪೋಯಟ್ ಈಸ್ ಗಿವಿಂಗ್ ಅಸ್. ವಾಟ್ ಇಸ್ ದ್ಯಾಟ್? ವಿ ಹ್ಯಾವ್ ಟು ಬಿಲೀವ್ in ourselves first. Understood this? I think you come to know. Okay, let's recall. We have to believe in time, that the good time will come in our life. We have to believe that, and we have to believe in forever, and we have to believe in ourselves first. Now nammalli ನಂಬಿಕೆಯನ್ನು ಇಟ್ಕೋಬೇಕು. Okay, believe that as long as ಎಲ್ಲಿ ತನಕ ನಾವು ನಮ್ಮದ್ರಲ್ಲಿ ನಂಬಿಕೆ ಇಟ್ಕೊತೀವೋ, ಬಿಲೀವ್ ಇನ್ ಯೋರ್ ಸೆಲ್ಫ್ ಈಸ್ ಎನಿಥಿಂಗ್ ಈಸ್ ಪಾಸಿಬಲ್. ನಮ್ಮದ್ರಲ್ಲಿ ನಂಬಿಕೆ ಇರೋವರೆಗೂ ಎಲ್ಲದೂ ಪಾಸಿಬಲ್, ನಂಬಿಕೆ ಇಲ್ಲ ಅಂದರೆ ಎಲ್ಲದೂ ಇಂಪಾಸಿಬಲ್. ಸೊ ಆಲ್ವೇಸ್ ರಿಮೆಂಬರ್ ದ್ಯಾಟ್ ವಿ ಹ್ಯಾವ್ ಟು ಬಿಲೀವ್ ಅವರ್ ಸೆಲ್ಫ್. ಓಕೆ, ನಮ್ಮಿಂದ ಎಲ್ಲದು ಆಗುತ್ತೆ ಅನ್ನೋ ಒಂದು ಬಿಲೀವ್ ನಮ್ಮದ್ರಲ್ಲಿ ಇರಬೇಕು. ಐ ಥಿಂಕ್ ಯು ಅಂಡರ್ಸ್ಟುಡ್ ದ ಪೋಯಮ್. ಇಟ್ ಈಸ್ ಅ ಗುಡ್ ಅಡ್ವೈಸ್ ದಟ್ ದ ಪೋಯಟ್ ಹ್ಯಾಸ್ ಗಿವನ್ ಟು ಅಸ್. ಸೊ ವಿ ಹ್ಯಾವ್ ಟು ಫಾಲೋ ದೀಸ್ ಆಲ್ ದ ಅಡ್ವೈಸಸ್. ನಾವು ಅದು ಆಯ್ತಲ್ಲ ಎಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಡೈಲಿ ಲೈಫಲ್ಲಿ ಅದು ಫಾಲೋ ಮಾಡಬೇಕು. ಓಕೆ,
I think you understood the poem. Shall we move to the next now? So here, in this poem, there is one small activity. It is in the page number 47. Okay, so let's do that activity now. So see here, page number 47. So discuss in pairs and add 3 more items of your own. So here, in this activity, we have to write some points. Okay, so already poet has given us advice, isn't it, what we have to believe in our life to lead, isn't it? So some more points we have to add in this activity. ಇನ್ನೊಂದು ಕೆಲವೊಂದು ಪಾಯಿಂಟ್ಸನ್ನು ನಾವು ಬಿಲೀವ್ ಮಾಡಬೇಕು ಅಂತ ಹೇಳಿ ಪಾಯಿಂಟ್ಸನ್ನು ಆ್ಯಡ್ ಮಾಡಬೇಕು. ಓಕೆನಾ? ಸೊ ಒನ್ ಆಲ್ರೆಡಿ ದೆ ಗಿವನ್, ಐ ಬಿಲೀವ್ ಇನ್ ಹ್ಯಾಪಿನೆಸ್. ಓಕೆನಾ? ದೆ ಆಲ್ರೆಡಿ ಗಿವನ್ ಫಸ್ಟ್ ಒನ್, ಐ ಬಿಲೀವ್ ಇನ್ ಹ್ಯಾಪಿನೆಸ್. ನೀವೇನು ಬಿಲೀವ್ ಮಾಡ್ತೀರಾ ಅಂತ ಇಲ್ಲಿ ಬರಿಬೇಕು. ಬಿಲೀವ್ ಇನ್ ಹ್ಯಾಪಿನೆಸ್. ಹ್ಯಾಪಿನೆಸ್. Second one, I believe in honesty. Honesty. We have to be very honest. And I believe in worship. I believe in worship. And I believe in kindness. So there are some more points that I believe in happiness, I believe in honesty, I believe in worship. Worship means prayer ಎಲ್ಲ ಮಾಡ್ತೀವಲ್ಲ, like that. Okay, ಪೂಜೆ ಎಲ್ಲ ಮಾಡೋದು, like that. I believe in kindness. So these are all the some points that we have to believe. Okay, I think you come to know this poem. I think you may understood the poem. So try to believe all these certain beliefs. We have to believe it. Okay, to lead our life. It is the advice that the poet gives us to lead our life. I think you may understood. So thank you for the class. See you in the next break. Thank you.